ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಂತ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಮೈಸೂರಲ್ಲಿದ್ದೀನಿ. ರೀಸನ್ ಏನು ಗೊತ್ತಾ? ಇವತ್ತು ಮೈಸೂರಲ್ಲಿ ಧರ್ಮಸ್ಥಳ ರಕ್ಷಣೆಗೋಸ್ಕರ ಸ್ಟ್ರೈಕ್ ನಡೀತಾ ಇತ್ತು. ಸೊ ನಾನು ಹಿಂದಿನ ವಿಡಿಯೋಗಳಲ್ಲೆಲ್ಲ ಹೇಳ್ಕೊಂಡೇ ಬರ್ತಾ ಇದ್ದೀನಿ, ನಾವು ಯಾಕೆ ಧರ್ಮಸ್ಥಳನ ರಕ್ಷಣೆ ಮಾಡಬೇಕು ಅಂತ. ಏನಕ್ಕಂದರೆ ಪಿತೂರಿ ನಡೀತಾ ಇದೆ. ತಪ್ಪು ಮಾಡಿದವರು ಶಿಕ್ಷೆ ಆಗಲೇಬೇಕು, ಸೌಜನ್ಯಕ್ಕೆ ನ್ಯಾಯ ಸಿಗಲೇಬೇಕು. ಹೆಂಗೆ ಸಿಗಬೇಕು ನ್ಯಾಯ? ವಿಡಿಯೋಯಿಂದ ಸಿಗಬೇಕಾ, ಇಲ್ಲ ಅಂತಂದರೆ ಸೋಷಿಯಲ್ ಮೀಡಿಯಾದಿಂದ ಸಿಗುತ್ತಾ? ಸಾಕ್ಷಿ ಬೇಕು. ಸಾಕ್ಷಿ ಎಲ್ಲಿಂದ ಸಿಗುತ್ತೆ? ಫೋನಲ್ಲಿ ಇದೆಯಲ್ಲ, ತಂದ್ಕೊಡಿ ಕೇಳಿ. ಅದ್ಬಿಟ್ರೆ ಇವತ್ತು ಸಾವಿರಾರು ಜನ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಒಂದು ಕ್ಷೇತ್ರ ಸರಿ ಇಲ್ಲ, ಆ ಕ್ಷೇತ್ರದ ಧರ್ಮಾಧಿಕಾರಿ ಸರಿ ಇಲ್ಲ ಅಂದರೆ ಇಷ್ಟು ಸಾವಿರಾರು ಜನನ ಯಾರೂ ಸಂಪಾದನೆ ಮಾಡ್ತಾ ಇರಲಿಲ್ಲ. ಇವಾಗಲಾದರೂ ಅರ್ಥ ಮಾಡ್ಕೊಳ್ಳಿ ಏನು ನಡೀತಾ ಇದೆ, ಏನಾಗ್ತಾ ಇದೆ ಅಂತ. ಇವತ್ತು ಧರ್ಮ ರಕ್ಷಣೆಗೋಸ್ಕರ ನಿಂತ್ಕೋಬೇಕು. ಇವತ್ತು ನಮ್ಮ ಹಿಂದೂಗಳಿಗೆ ಯಾವ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂದರೆ, ಸುಮಾರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ರೆಂಡ್ನ ಶುರು ಮಾಡಬೇಕು, ಹ್ಯಾಶ್ಟ್ಯಾಗ್ನ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಕೊಡಬೇಕು ಅಂದರೆ, ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹ್ಯಾಶ್ಟ್ಯಾಗ್ ಕ್ರಿಯೇಟ್ ಮಾಡೋ ಥರ ಧರ್ಮಸ್ಥಳ ರಕ್ಷತಿ ರಕ್ಷತಾ ಅಂತ ಒಂದು ಹ್ಯಾಶ್ಟ್ಯಾಗ್ನ ಕ್ರಿಯೇಟ್ ಮಾಡೋ ಪರಿಸ್ಥಿತಿ ನಮಗೆ ಬಂದಿದೆ. ಇದಕ್ಕೆಲ್ಲ ಕಾರಣ ಮಾಡಿಕೊಡ್ತಾರೆ ಯಾರು? ನಮ್ಮ ಹಿಂದೂಗಳು. ಇವತ್ತಾದರೂ ಹಿಂದೂಗಳು ಎಚ್ಚೆತ್ಕೋಬೇಕು, ಸತ್ಯ ಏನು ಅಂತ ತಿಳಿಬೇಕು. ಇವತ್ತು AI ವಿಡಿಯೋಯಿಂದ ನಮಗೆ ಏನೂ ಲಾಭ ಇಲ್ಲ, ಏನೂ ತಿಳಿಯುವುದೂ ಇಲ್ಲ, ಏನೂ ಗೊತ್ತಾಗೋದಿಲ್ಲ. ಯಾವನೋ ಬರ್ತಾನೆ, AI ವಿಡಿಯೋ ಮಾಡ್ತಾನೆ, ಬಿಡ್ತಾನೆ, ಜನ ನಂಬ್ಕೋತಾರೆ. ಇನ್ಯಾವನೋ ಬರ್ತಾನೆ, ನಾನು ಊತ ಹಾಕಿದ್ದೀನಿ ಅಂತ ಹೇಳ್ತಾನೆ, ಧರ್ಮಸ್ಥಳ ಕ್ಷೇತ್ರದೊಳಗೆ ಹೋಗ್ಬಿಟ್ಟು ಅವರ ಕಾರ್ಯಾಚರಣೆನ ರೂಪಕ್ಕೆ ತರ್ತಾರೆ. ಆದರೆ ಯಾವುದೇ ಪ್ರತಿಫಲ ಇಲ್ಲ. ಸುಮಾರು 13 ಗುಂಡಿಗಳನ್ನ ತೆಗೆದಿದ್ದಾರೆ. ಅದರಲ್ಲೂ ABCD ಅಂದರೆ ನಮಗೆ ಯಾವುದು ಬಲ್ಲ ಮೂಲಗಳಿಂದ ಇನ್ಫಾರ್ಮೇಷನ್ ಬರ್ತಾ ಇಲ್ಲ, ಯಾವುದೇ SIT ಅವರು ನಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇಲ್ಲ, ಸುಳ್ಳು ಹೇಳೋ ಅವಶ್ಯಕತೆ ನಮಗೂ ಇಲ್ಲ. ಆದರೆ 13 ಪಾಯಿಂಟ್ ತೆಗೆದಿರೋದಂತೂ ಖಚಿತ. ಅದರಲ್ಲಿ ಯಾವುದೇ ರೀತಿಯ ಸ್ಕೆಲಿಟಾನ್ಗಳು ಸಿಗಲಿಲ್ಲ ಅಂತ ಮಾನ್ಯ CM ಅವರು ಸ್ಪಷ್ಟಪಡಿಸವ್ರೆ. ಇವಾಗ ನೀವು ಯಾಕೆ ನಂಬ್ತಾ ಇಲ್ಲ? ಯಾವನೋ ಒಬ್ಬ AI ವಿಡಿಯೋ ಮಾಡಿದ್ರೆ ಸಾಕ್ಷಿ ತೋರಿಸ್ತೀನಿ, AI ವಿಡಿಯೋ ಮಾಡಿದ್ರೆ ಚೆನ್ನಾಗಿ ನಂಬ್ಕೊಬಿಡ್ರಿ. CM ಹೇಳಿದ್ನ ಯಾಕೆ ನಂಬ್ತಾ ಇಲ್ಲ? ಯಾಕೆ ಇದಕ್ಕೆ ತಕ್ಕಂತ ಇದರಿಂದ ಯಾರಿದ್ದಾರೆ, ಇದಕ್ಕೆ ಯಾರು ಕೈವಾಡ ಕೊಡ್ತಾ ಇದ್ದಾರೆ, ಇದರಿಂದ ಯಾರು ದೊಡ್ಡವರ ಕೈವಾಡ ಇದೆ ಅಂತ ಯಾಕೆ ನಂಬ್ತಾ ಇಲ್ಲ? ಮೊದಲು ಸತ್ಯ ಏನು, ಅಸತ್ಯತೆ ಏನು ಅಂತ ತಿಳಿಬೇಕು. ಧರ್ಮಸ್ಥಳ ಸಾವಿರಾರು ಜನಕ್ಕೆ ಊಟ ಆಗ್ತದೆ, ಲಕ್ಷಾಂತರ ಜನ ಬರ್ತಾರೆ. ಎಷ್ಟೋ ಜನ, ನಾನು ಅಲ್ಲಿ ಹೋಗ್ಬಿಟ್ಟು ಗ್ರೌಂಡ್ ರಿಪೋರ್ಟ್ ತೆಗಿಬೇಕಾದ್ರೆ ರಿಯಲ್ ಆಗಿ ಅಂದರೆ ಆನ್ ಸ್ಪಾಟ್ ಅಲ್ಲಿನ ಜನನ ಮಾತಾಡಿಸಿದ್ದೀನಿ. ನಿನ್ನೆ ಮೊನ್ನೆಯಿಂದ ಇದ್ದವರಲ್ಲ, ಅವರೆಲ್ಲ ವರ್ಷಾನುಗಟ್ಲೆಯಿಂದ ಇದ್ದವರು. ಅವರನ್ನು ಆನ್ ಸ್ಪಾಟ್ ಮಾತಾಡಿಸಿದಾಗ, ಸರ್ ಯಾರು ರೋಡಲ್ಲಿ ಹೆಣ್ಮಕ್ಳು ಮನಗ್ತಾರೆ ಜಾಸ್ತಿ ಜನ. ಈಗ ಹಬ್ಬ ಇವಾಗ ಶಿವರಾತ್ರಿ ಇಂಥ ಟೈಮಲ್ಲೆಲ್ಲ ರೋಡಲ್ಲಿ ಹೆಣ್ಮಕ್ಳು ಮಲಗ್ತಾರೆ, ಯಾರಿಗೂ ಕೂಡ ಇದುವರೆಗೂ ತೊಂದರೆ ಆಗಿಲ್ಲ ಅಂತ. ಯಾವುದೂ ಬೇಡ, ನನ್ನ ಓನ್ ಎಕ್ಸ್ಪೀರಿಯನ್ಸ್. ನಮ್ಮ ಸಿಸ್ಟರ್ಸು ಬೈ ಮಿಸ್ಟೇಕಾಗಿ ಧರ್ಮಸ್ಥಳದಲ್ಲಿ ಇಳ್ಕೊಂಡು ಅವರು ರೈಟಿಗೆ ತಗೋಬೇಕಿತ್ತು, ಬಟ್ ಅವರು ಸ್ಟ್ರೈಟ್ ಹೋಗ್ತಾರೆ, ಅಂದರೆ ಉಜಿರೆ ಕಡೆಗೆ ಹೋಗ್ತಾರೆ. ಬೆಳಗಿನ ಜಾವ ನೈಟು ಅಂತಂದರೆ 2 ಗಂಟೆ, ಬೆಳಗಿನ ಜಾವ 2 ಗಂಟೆ ಟೈಮಲ್ಲಿ ಸುಮಾರು ಧರ್ಮಸ್ಥಳದಿಂದ ಉಜಿರೆ ರೋಡಲ್ಲಿ ಕಾಡಿನ ಮಧ್ಯದಲ್ಲಿ 2 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾರೆ. ನಡ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಎಲ್ಲಿ ಅವರು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದಾರೆ, ಬಟ್ ಕಾಡೊಳಗೆ ನಡ್ಕೊಂಡು ಹೋಗಿದೆ 2 ಕಿಲೋಮೀಟ್ರು. ಆವಾಗ ಅಲ್ಲಿನ ಬಸ್ಸು ಏನು KSRTC ಬಸ್ ಇರ್ತವೆ, ನಿಲ್ಲಿಸಬಾರ್ದು. ಆದರೂ ಅಲ್ಲಿ 3 ಜನ ಹೆಣ್ಮಕ್ಳಿದ್ದಾರೆ ಅಂತ ನಿಲ್ಲಿಸಿ ಎಲ್ಲಿಗೆ ಹೋಗ್ಬೇಕ್ರಮ್ಮ ಅಂತ ಕೇಳ್ತಾರೆ. ಆವಾಗ ನಮ್ಮ ಅಕ್ಕರು ಹೇಳ್ತಾರಂತೆ, ನಾವು ಹಿಂಗೆ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತ. ಧರ್ಮಸ್ಥಳ ಇಲ್ಲಲ್ಲ ಅಮ್ಮ, ನೀವು ಉಜಿರೆ ಕಡೆಗೆ ಹೋಗ್ತಾ ಇದ್ದೀರಾ, ವಾಪಸ್ 2 ಕಿಲೋಮೀಟ್ರ್ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತ ಆ KSRTC ಡ್ರೈವರು ಮುಂದೆ ಎತ್ತಿಸ್ಕೊಂಡೋಗಿ ಉಜಿರೆಗೆ ಆ KSRTC ಡ್ರೈವರು ನಮ್ಮ ಅಕ್ಕರನ್ನ ಹತ್ತಿಸ್ಕೊಂಡೋಗಿ ಉಜಿರೆಯಿಂದ ಧರ್ಮಸ್ಥಳಕ್ಕೆ ಹತ್ತಿಸ್ಕೊಂಬಂಡು ಬಿಟ್ಟಿರೋದು. ಇವಾಗ ನಿಮಗೆ ಇಲ್ಲಿ ಅರ್ಥ ಆಗ್ಬೋದು, 2 ಗಂಟೆ ಮಧ್ಯರಾತ್ರಿ 3 ಜನ ಹೆಣ್ಮಕ್ಳು, ಯಾವುದೇ ರೀತಿ ತೊಂದರೆ ಆಗಿಲ್ಲ. ಓನ್ ಎಕ್ಸ್ಪೀರಿಯನ್ಸ್, ನಮ್ಮ ಅಕ್ಕನಿಗಾಗಿರೋ ಎಕ್ಸ್ಪೀರಿಯನ್ಸ್. ಇವಾಗ ಹೇಳಿ, ಧರ್ಮಸ್ಥಳ ಸೇಫ್ ಅಲ್ವಾ ಅಂತ. ಒಬ್ಬ ಹೆಣ್ಮಕ್ಳು ಕೈಲಿ ಧರ್ಮಸ್ಥಳ ಸೇಫ್ ಇಲ್ಲ ಅಂತ ಹೇಳಿಸ್ಬಿಡಿ, ನೀವು ಹೇಳ್ದಂಗೆ ನಾವು ಕೇಳ್ತೀವಿ. ಸುಳ್ಳು ಆರೋಪ ನಡೀತಾ ಇದೆ.
ಇದೇ ಮಹೇಶ್ ತಿಮ್ರೋಡಿ ಅವ್ರು ಹೇಳ್ತಾರೆ ಧರ್ಮಸ್ಥಳನ JCB ಹತ್ತಿಸ್ಬಿಡ್ತೀವಿ ಅಂತ. ಎಲ್ಲಿದ್ದೀರಿ ಹಿಂದೂಗಳು ಇವತ್ತು ಪ್ರತಿ ಒಂದರಲ್ಲೂ ಸಿಡಿದೆದ್ದು ನಿಲ್ಬೇಕು, ಪ್ರತಿ ಒಂದು ಡಿಸ್ಟಿಕಲ್ಲೂ ಸಿಡಿದೆದ್ದು ನಿಲ್ಬೇಕು, ಪ್ರತಿ ಒಂದು ತಾಲೂಕುಗಳಲ್ಲೂ ಸಿಡಿದೆದ್ದು ನಿಲ್ಬೇಕು, ಜಿಲ್ಲೆಯಲ್ಲೂ ಪ್ರತಿಭಟನೆ ಮಾಡಬೇಕು. ಮಾಡಿ, ಧರ್ಮ ರಕ್ಷಣೆಗೋಸ್ಕರ ಮಾಡಿ. ಧರ್ಮೋ ರಕ್ಷತಿ ರಕ್ಷಿತ. ಧರ್ಮನ ನಾವು ಕಾಪಾಡಿದ್ರೆ ಆ ಧರ್ಮ ನಮ್ಮನ್ನು ಕಾಪಾಡುತ್ತಂತೆ. ಯಾವತ್ತು ಧರ್ಮದಿಂದ ನಡೀರಿ. ಧರ್ಮ ಯಾವತ್ತೂ ನಮ್ಮನ್ನ ಕೈ ಬಿಡಲ್ಲ. ಧರ್ಮನ ನಾವು ಕಾಪಾಡಿದ್ರೆ ಆ ಧರ್ಮ ನಮ್ಮನ್ನು ಕಾಪಾಡುತ್ತೆ. ಇವತ್ತು ಎಷ್ಟೋ ದೇವಸ್ಥಾನಗಳು ನೀವು ನೋಡಿರ್ಬೋದು, ರಾಮ ಮಂದಿರನ ನಾವು ವಾಪಸ್ ತಗೊಳ್ಳಕ್ಕೆ ಸುಮಾರು ಸಾವಿರಾರು ವರ್ಷಗಳು, ನೂರಾರು ವರ್ಷಗಳು ಬೇಕಾಯ್ತು ರಾಮ ಮಂದಿರನ ನಾವು ವಾಪಸ್ ಪಡ್ಕೊಳ್ಳೋಕೆ. ಇವತ್ತು ನಾವು ಧರ್ಮಸ್ಥಳನ ಬಿಟ್ಟು ಅಂತಂದ್ರೆ ಧರ್ಮಸ್ಥಳನ ಮತ್ತೆ ವಾಪಸ್ ತಗೊಳ್ಳೋದು ತುಂಬಾ ಕಷ್ಟ. ಅವತ್ತು ರಾಮ ಮಂದಿರಕ್ಕಾದಂಥ ಪರಿಸ್ಥಿತಿ ಇವತ್ತು ಧರ್ಮಸ್ಥಳಕ್ಕೆ ಆಗ್ಬಾರ್ದು. ಇದಕ್ಕೆ ನಾವು ಹೋರಾಡ್ತಾ ಇರೋರು. ಬಂದು ತುಂಬಾ ಜನ ಕಮೆಂಟ್ ಹಾಕ್ತೀರಿ, ಅಕ್ಕ ಅಮ್ಮ ಅವರೆಲ್ರಿಗೂ ಹೇಳದೆ ನೀವು ಚೆನ್ನಾಗಿರಿ. ನಮ್ಮ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ಬಿಟ್ಟು ಸೌಜನ್ಯಗೂ ನ್ಯಾಯ ಕೊಡಿಸಿ, ಈ ಸುಳ್ಳುಗಾರರಿಗೆ ಪ್ರೋತ್ಸಾಹ ನೀಡಿ. ಗೊತ್ತು ಎಲ್ಲೆಲ್ಲಿಂದ ಕಮೆಂಟ್ ಬರ್ತಾವೆ, ಎಷ್ಟು ಫೇಕ್ ಐಡಿಗಳಿಂದ ಕಮೆಂಟ್ ಬರ್ತಾವೆ. ಯಾರ್ಯಾರು ಧರ್ಮಸ್ಥಳಕ್ಕೆ ಪರ ಮಾತಾಡೋಕೆ ಬಂದರೆ ಅವ್ರಿಗೆಲ್ಲ ನೆಗೆಟಿವ್ ಕಮೆಂಟ್ ಬರ್ಸ್ತಾವ್ರೆ. ಎಲ್ಲ ಗೊತ್ತು, ಬರುತ್ತೆ ಟೈಮು, ಎಲ್ರಿಗೂ ಬರುತ್ತೆ ಅಲ್ವಾ. ಇವತ್ತು ಯಾರ್ಯಾರು ನನ್ನ ಅನ್ಫಾಲೋ ಮಾಡ್ಕೊಂಡಿದ್ದೀರೋ, ಯಾರ್ಯಾರಿಗೆ ನನಗೆ ಅಮ್ಮ ಅಕ್ಕ ಅಂತ ಬೈತಾ ಇದ್ದೀರೋ, ಮುಂದೊಂದಿನ ನೀವು ಸರಿ ಅನ್ನೋ ಪರಿಸ್ಥಿತಿ ಬರಲಿಲ್ಲ ಅಂದರೆ ಕೇಳ್ಕೊಳ್ಳಿ. ಇವತ್ತೇನು ಅಪಪ್ರಚಾರ ನಡೀತಾ ಐತೆ, SIT ಟೀಮು ತನಿಖೆ ನಡೆಸ್ತಾ ಇದೆ. ಈ ತನಿಖೆ ಎಲ್ಲ ಮುಗಿಲಿ. ತನಿಖೆ ಎಲ್ಲ ಮುಗಿದ್ಮೇಲೆ ಯಾರು ಸುಳ್ಳು ಹೇಳ್ತವ್ರೆ, ಯಾರು ಸತ್ಯ ಹೇಳ್ತವ್ರೆ, ಈಗ ಅರ್ಧ ಬಂದ್ಬಿಟ್ಟಿದೆ ತನಿಖೆಯಲ್ಲಿ. ಅಲ್ಲೇನು ಸಿಗದೆ ಇರೋದಕ್ಕೆ ಅರ್ಧ ಬಂದ್ಬಿಟ್ಟಿದೆ ತನಿಖೆಯಲ್ಲಿ. ಇನ್ನು ಫುಲ್ ಬರೋದು ಅಷ್ಟೇ ಬಾಕಿ ಇರೋದು. ನೀವೇ ಒಂದು ಸಲ ಮೈಂಡೆಲ್ಲ ಆ ಕಡೆ ಈ ಕಡೆ ಬಿಟ್ಬಿಡಿ, ಒಂದು ಸಲ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿ. ಅವ್ರು ಹೇಳೋ ಥರ ಒಬ್ಬ ಮನುಷ್ಯ ಸಾವಿರಾರು ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡೋಕ್ಕಾಗುತ್ತಾ? ಸುಳ್ಳಂತ ಒಂದ್ಸಲ ಅನ್ಸಿಲ್ವಾ? ಮೊದಲು ಏನು ಹೇಳ್ತಿದ್ರು, ಸೌಜನ್ಯಗೆ ನ್ಯಾಯ ಕೊಡಿಸ್ಬೇಕು ನಾವು ಅಂತ ಹೇಳ್ತಿದ್ರು. ಇವಾಗ ಏನು ಹೇಳ್ತಾರೆ, ಆ ನಕಲಿ ದೇವಮಾನವನ ವಿರುದ್ಧ ನಮ್ಮ ಹೋರಾಟ ಅಂತ ಹೇಳ್ತಾರೆ. ಏನ್ರಿ ಗೊತ್ತು? ನೀವ್ ಹೇಳ್ತೀರಿ ಏನು ಮಾತಾಡ್ಬೇಡಿ ಅಂತ. ನಮ್ಮ ಕಾವಂದ್ರುಗಳ ಬಗ್ಗೆ ಅವ್ರು ಕೆಟ್ಟದಾಗಿ ಕಾಮಂದ್ರುಗಳು ಅಂತಂದ್ರೆ ನಾವು ಮಾತಾಡಬಾರ್ದು ಅಲ್ವಾ? ನಾವೇನಾದ್ರೂ ಅಂದ್ಬಿಟ್ರೆ ಅದು ನಮ್ಮ ತಪ್ಪು. ಇರ್ಲಿ, ಮೇಲೊಬ್ಬ ಮಂಜುನಾಥ ಸ್ವಾಮಿ ನೋಡ್ತಾ ಇರ್ತಾನೆ, ಎಲ್ಲ ಬರುತ್ತೆ. ಒಂದ್ಸಲ ನಮ್ಮ ಹಿಂದೂಗಳು ಥಿಂಕ್ ಮಾಡಿ, ಕರೆಕ್ಟಾಗೆ ಥಿಂಕ್ ಮಾಡಿ, ಸತ್ಯ ಏನು ಅಂತ ಥಿಂಕ್ ಮಾಡಿ. ನೀವೆಲ್ಲ ಎಜುಕೇಟೆಡ್ಸ್ಗಳು, ಎಷ್ಟೋ ಜನ ಎಜುಕೇಟೆಡ್ಸ್ಗಳು ಈ ವಿಡಿಯೋ ನೋಡ್ತಾ ಇರ್ತೀರಿ. ಎಷ್ಟೋ ಜನ ನಮ್ಮದು ಬುದ್ಧಿವಂತರ ದೇಶ, ಅದರಲ್ಲೂ ಕರ್ನಾಟಕ ಬುದ್ಧಿವಂತರ ದೇಶ. ಸತ್ಯ ಏನು ಅಸತ್ಯತೆ ಏನು ಅಂತ ತಿಳ್ಕೊಳ್ಳುವಂತಹ ಕರ್ನಾಟಕ ನಮ್ಮದು. ನಮ್ಮ ರಾಜ್ಯ ಸತ್ಯ ಏನು ಅಸತ್ಯತೆ ಏನು ಅಂತ ಚೆನ್ನಾಗಿ ತಿಳ್ಕೊಳ್ತಾರೆ. ಪ್ರತಿ ಸಲನೂ ಯಾಮಾರಿಸ್ತಾ ಬಂದವ್ರೆ, ಪ್ರತಿ ಸಲನೂ ಯಾಮಾರ್ತಾ ಬಂದಿದ್ದೀರಿ. ಇದೊಂದು ಸಲ ಎಕ್ಸಾಕ್ಟಾಗೆ ಯೋಚನೆ ಮಾಡಿ ಡಿಸಿಷನ್ಗೆ ಬನ್ನಿ. ಯೋಚನೆ ಮಾಡಿ, ಥಿಂಕ್ ಮಾಡಿ, ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿ, ಟೆಕ್ನಿಕಲಿ ಥಿಂಕ್ ಮಾಡಿ. ಯಾವತ್ತು ಯಾವ ವಿಚಾರನೂ ನೀವು ಎಮೋಷನ್ ಆಗಿ ತಗೋಬೇಡಿ. ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕು, ಓಕೆ, ಬಟ್ ಯಾವ ವಿಚಾರನೂ ಎಮೋಷನ್ ಆಗಿ ತಗೋಬೇಡಿ. ಆ ನಮ್ಮ ಎಮೋಷನ್ ಇಟ್ಕೊಂಡು ನಮ್ಮ ಮಧ್ಯೆನೇ ತಂದಿಕ್ಕುವಂತಹ ಕೆಲಸ ನಡೀತಾ ಇದೆ. ಅವ್ರಿಗೆಲ್ಲ ಬಿಡ್ರಿ, ಫಂಡಿಂಗ್ ಬರುತ್ತೆ, ನಿಮ್ಗೇನು ಬರಲ್ಲ. ನೀವು ಧರ್ಮದ ವಿರುದ್ಧ ನಿಂತಂಗಾಯ್ತದೆ. ಒಂದ್ಸಲ ಥಿಂಕ್ ಮಾಡಿ. ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಇನ್ನೂ ಡೌಟ್ ಇತ್ತು ಅಂತಂದರೆ ನಾನೇನು ಮಾಡೋಕ್ಕಾಗಲ್ತು. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಶ್ರೀರಾಮ್. ಧರ್ಮೋ ರಕ್ಷತಿ ರಕ್ಷತಃ. ಆ ಧರ್ಮ ನಾವು ಕಾಪಾಡಿದ್ರೆ ನಮ್ಮನ್ನು ಆ ಧರ್ಮ ಕಾಪಾಡ್ತದೆ. ಧರ್ಮಸ್ಥಳ ರಕ್ಷತಿ ರಕ್ಷತಃ.